ಇದು RPF 2019 ಪ್ರಶ್ನೆ. ಈ ಪ್ರಶ್ನೆ ಕ್ಯಾಲೆಂಡರ್ ಚಾಪ್ಟರ್ ಗೆ ಸಂಬಂಧಿಸಿದ ಪ್ರಶ್ನೆ ಆಗಿದ್ದು, ಪ್ರಶ್ನೆ ಈ ತರ ಇದೆ: 22 ಫೆಬ್ರವರಿ 2002ರಂದು ಶುಕ್ರವಾರ ಆಗಿತ್ತು. ಮಾರ್ಚ್ 15, 2018 ವಾರದ ದಿನ ಯಾವುದು ಅಂತ ಕೇಳ್ತಾರೆ. ನಾವು ಫಸ್ಟ್ ಏನ್ ಮಾಡ್ಬೇಕು, ಈ 22 ಫೆಬ್ರವರಿ 2002 ಇದೆಲ್ಲ, ನಾವು ಇದನ್ನೇ 22 ಫೆಬ್ರವರಿ 2008 ಕಂಡುಹಿಡಿಯೋಣ. ಇದನ್ನ ಕಂಡು ಹಿಡಿದ ನಂತರ ನಾವು ಮಾರ್ಚ್ 15ನೇ ತಾರೀಕು 15 ಮಾರ್ಚ್ 2008 ಕಂಡು ಹಿಡಿಬಹುದು. ಈಗ 2002ರಿಂದ 2008 ಇಲ್ಲಿ ಎಷ್ಟು ವರ್ಷ ಗ್ಯಾಪ್ ಇದೆ? ಇಲ್ಲಿ 6 ವರ್ಷ ಗ್ಯಾಪ್ ಇದೆ. ಸೊ 6 ವರ್ಷ ಗ್ಯಾಪ್ ಇದ್ರೆ ನಾವು 6 ದಿನ ಮುಂದೆ ಹೋಗ್ಬೇಕು. ಪ್ರತಿ ವರ್ಷ ನಾವು ಮುಂದೆ ಹೋದಂಗೆ ಅದೇ ದಿನ ಒಂದು ಎಕ್ಸ್ಟ್ರಾ ಆಗ್ಬಿಡುತ್ತೆ. ಅಕಸ್ಮಾತ್ ಏನಾದ್ರೂ ಅಲ್ಲಿ ಅಧಿಕ ವರ್ಷ ಇದ್ರೆ, ಅಂದ್ರೆ ಫೆಬ್ರವರಿ 29 ಇರಬೇಕು. ಇದ್ರ ಒಳಗೆ ನೋಡಿ, ಇದರಿಂದ ಇದ್ರ ಒಳಗೆ ಫೆಬ್ರವರಿ 29 ಬರ್ಬೇಕು. ಎಷ್ಟು ಫೆಬ್ರವರಿ 29 ಬಂದಿದೆ? ಇಲ್ಲಿ 2004ನೇ ಇಸ್ವಿ ಏನಿದೆಲ್ಲ ಅದು ಅಧಿಕ ವರ್ಷ. ಯಾವ ಇಸ್ವಿಯ ಕೊನೆಯ 2 ಅಂಕಿ 4ರಿಂದ ಭಾಗ ಆಗುತ್ತಲ್ಲ, ಅದು ಅಧಿಕ ವರ್ಷ ಆಗಿರುತ್ತೆ. ಸೊ 2004 ಇದೆ. ಸರ್ 2008 ಆಗ್ಬೋದಲ್ಲ? 2008 4ರಿಂದ ಭಾಗ ಆಗುತ್ತೆ. ಬಟ್ ನಾವು 22 ತಗೊಂಡಿದೀವಲ್ಲ, ಸೊ ಅದಕ್ಕೆ ಇದು ಒಂದು ದಿನ ಅಷ್ಟೇ. ಅಂದ್ರೆ 6 ವರ್ಷ ಇರೋದಕ್ಕೆ 6 ದಿನ ಮುಂದೆ, ಇನ್ನು ಫೆಬ್ರವರಿ 29 ಇರೋದಕ್ಕೆ ಒಂದು ದಿನ. ಸೊ 7 ದಿನ ಮುಂದೆ ಹೋಗ್ಬೇಕು. ಇದು ಶುಕ್ರವಾರ ಆದ್ರೆ 7 ದಿನ ಅಂತಂದ್ರೆ 7 ದಿನಕ್ಕೆ ಮತ್ತೆ ಅದೇ ವಾರ ಕಂಟಿನ್ಯೂ ಆಗುತ್ತೆ. ಹೌದಾ? ಸೊ ಇದು ಶುಕ್ರವಾರ ಅಂತ ಗೊತ್ತಾಯ್ತು. ಇನ್ನು ನಾವು ಮಾರ್ಚ್ 15ನೇ ತಾರೀಕಿಗೆ ಬರಬೇಕು. ಓಕೆ ಸರಿ, ಈ 2008 ಇದು ಅಧಿಕ ವರ್ಷ. ಅಧಿಕ ವರ್ಷ ಹೆಂಗ್ ಗೊತ್ತಾಗುತ್ತೆ? 4ರಿಂದ ಭಾಗ ಆಗ್ಬೇಕು, ಲಾಸ್ಟ್ 2 ಡಿಜಿಟ್. ಇಲ್ಲಿ ಎಷ್ಟು ದಿನ ಇರುತ್ತೆ? 29 ದಿನ ಇರುತ್ತೆ. ಓಕೆ, ಆಲ್ರೆಡಿ 22 ದಿನ ಆಗ್ಬಿಟ್ಟಿದೆ. ಆಲ್ರೆಡಿ 22 ದಿನ ಆಗಿದೆ. ಹಂಗಾದ್ರೆ ಇನ್ನ 7 ದಿನ ಬಾಕಿ ಇದೆ. ಸೊ ಇಲ್ಲಿ ಮಾರ್ಚ್ ತಿಂಗಳಲ್ಲಿ 15 ದಿನ ಇದೆ. ಸೊ 15 ಪ್ಲಸ್ 7 22 ಆಗುತ್ತೆ. ಈ 22ನ್ನ ನಾವು 7ರಿಂದ ಭಾಗಿಸಿದ್ರೆ 7 3 21 ಒಂದು ದಿನ ಉಳಿಯುತ್ತೆ. ಸೊ ಇದು ಶುಕ್ರವಾರ ಆದ್ರೆ ಒಂದು ದಿನ ಮುಂದೆ ಹೋಗ್ಬೇಕು. ಒಂದು ದಿನ ಮುಂದೆ ಹೋದ್ರೆ ಇದು ಶನಿವಾರ ಆಗುತ್ತೆ. ಸೊ ನೀವೇನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ರೆ IG ಅಕಾಡೆಮಿಲಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಚ್ ಅನ್ನ ಜಾಯಿನ್ ಆಗಬಹುದು. ಥ್ಯಾಂಕ್ ಯು.